ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ಮೃತ್ತಿಕೆ ಮಂತ್ರಾಲಯಕ್ಕೆ ಹೋದವರು ಎಲ್ಲರೂ ಕೂಡ ರಾಯರ ಮೃತ್ತಿಕೆಯನ್ನು ತೆಗೆದುಕೊಂಡು ಬರಲೇಬೇಕಾ? ನೋಡಿ, ರಾಯರಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಿ ಅರಿತು ನಡೆದುಕೊಳ್ತಾ ಇರೋದಕ್ಕಿಂತ ಮನಸ್ಸಿಗೆ ಬಂದಂತೆ ನಡ್ಕೊತಾ ಇರುವಂತಹವರೇ ಜಾಸ್ತಿ. ಮೃತ್ತಿಕೆಯನ್ನು ರಾಯರ ಪ್ರಸಾದದ ರೂಪದಲ್ಲಿ ಅನವಶ್ಯಕವಾಗಿ ಮನೆಗೆ ತರಬೇಡಿ. ರಾಯರ ಮೃತ್ತಿಕೆ ಅಂತಂದರೆ ಬಹಳ ಶಕ್ತಿ ಇರುತ್ತೆ. ನೀವು ಮನೆಗೆ ತೆಗೆದುಕೊಂಡು ಬಂದ್ರಿ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಮೈಲಿಗೆಯನ್ನು ನಾವು ನಿರ್ವಹಣೆ ಮಾಡಬೇಕು. ಅದಕ್ಕೆ ಬಹಳ ನಾವು ಒಂದು ಗೌರವವನ್ನು ಮನೆಯಲ್ಲಿ ಮೃತ್ತಿಕೆಗೆ ಕೊಡಬೇಕಾಗತ್ತೆ. ಎಷ್ಟು ಒಳ್ಳೆಯದಾಗುತ್ತೋ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊಂಡ್ರೆ ಸಾಕ್ಷಾತ್ ರಾಯರು ಅಂತಾನೆ ನಾವು ಭಾವಿಸಿ ಅದಕ್ಕೆ ನಾವು ಪೂಜೆ ಪುನಸ್ಕಾರವನ್ನು ನಡೆಸಬೇಕು. ಮೃತ್ತಿಕೆ ಮನೆಯಲ್ಲಿತ್ತು ಅಂತಂದರೆ ಅದನ್ನು ಹೇಗಂದ್ರೆ ಹಾಗೆ ನೀವು ನಿರ್ವಹಣೆ ಮಾಡಿದ್ರಿ ಅಂತಂದರೆ ಮನೆಯಲ್ಲಿ ಇಲ್ಲದಂತಹ ಕಷ್ಟಗಳನ್ನು ಮೈ ಮೇಲೆ ಎಳ್ಕೋತೀರ. ರಾಯರ ಮೃತ್ತಿಕೆ ನೀವು ಏನೇನಕ್ಕೆಲ್ಲ ಬಳಸಬಹುದು ನೋಡಿ. ಸರ್ವವ್ಯಾಧಿ ನಿವಾರಕ ಮೃತ್ತಿಕೆ. ಎಂತೆಂತಹ ಆಸ್ಪತ್ರೆಗಳಿಗೆ ತಿರುಗಿ ಅವರ ಕಾಯಿಲೆ ಕಸಾಲೆಗಳು ವಾಸಿಯಾಗಿಲ್ಲ ಅನ್ನುವಂತಹವರು ಭಕ್ತಿಯಿಂದ ರಾಯರ ಮೃತ್ತಿಕೆಯನ್ನು ಸೇವನೆ ಮಾಡಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಪವಾಡಗಳು ನಡೆದಿರುವಂತಹದ್ದು ನಮ್ಮ ಮುಂದೆ ನಿದರ್ಶನಗಳಿವೆ. ನೋಡಿ ಹೇಗೆ ಬಳಕೆ ಮಾಡ್ಕೋಬೇಕು. ಮನೆಯಲ್ಲಿ ಮೃತ್ತಿಕೆ ಇದ್ದರೆ ಅಥವಾ ಎಂತಹವರು ನೀವು ಮಂತ್ರಾಲಯಕ್ಕೆ ಹೋದಾಗ ತೆಗೆದುಕೊಂಡು ಬಂದು ನೀವು ಬಳಕೆ ಮಾಡ್ಕೋಬಹುದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ರಾಯರಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷ ಪೂಜೆ ಪುನಸ್ಕಾರ ವ್ರತ ಮಾಹಿತಿಗಳೆಲ್ಲವೂ ಕೂಡ ನಿಮಗೆ ದೊರೆಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು. ರಾಯರ ಮೃತ್ತಿಕೆ ಯಾರ ಮನೆ ಮೇಲಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅನ್ನುವಂತಹ ಅನುಮಾನ ಇರೋರು ಅಥವಾ ಎಲ್ಲೋ ಕೇಳಿರ್ತೀರ, ನಿಮಗೆ ಒಂದು ಕನ್ಫರ್ಮೇಷನ್ ಆಗಿರುತ್ತೆ ನಮ್ಮ ಮನೆಯ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆ ಅನ್ನುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನಂಬ್ತೀರಾ ಅನ್ನುವಂತಹದ್ದಾದರೆ ಬಹಳ ನಡೆಯುತ್ತೆ. ಸಣ್ಣ ಸಣ್ಣ ಕಾರಣಗಳಿಗೂ ಕೂಡ ನಾವು ಚೆನ್ನಾಗಿ ಆದ್ವಿ ಅಂದ್ರೂ ಕೂಡ ಸಹಿಸೋದಿಲ್ಲ, ಅಥವಾ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಯಾರು ಹೋಗಿ ಎಲ್ಲಿ ಏನು ಮಾಡ್ತಾರೆ ಅನ್ನುವಂತಹದ್ದು ತಿಳಿದಿರೋದಿಲ್ಲ. ಬಹಳ ದುಷ್ಪರಿಣಾಮಗಳನ್ನ ಮನೇಲಿ ನಾವು ಎದುರಿಸ್ತಾ ಹೋಗ್ತೀವಿ. ಅನಾರೋಗ್ಯಗಳು ಅಥವಾ ದುಡಿದಿದ್ದೇ ಕೈ ನಿಲ್ಲೋದಿಲ್ಲ, ಆ್ಯಕ್ಸಿಡೆಂಟ್ಸ್ಗಳಾಗುವಂತಹದ್ದು, ಇದ್ದಕ್ಕಿದ್ದ ಹಾಗೆ ಏನು ದುಡ್ದಿರ್ತೀವಿ ಎಲ್ಲ ಕಳ್ಕೊಳ್ಳೋವಂತಹ ಸಂದರ್ಭ ಬರುವಂತಹದ್ದು, ಅಥವಾ ಗಂಡ ಹೆಂಡತಿಗೆ ಬಹಳ ಜಗಳ, ಮನೆಯಲ್ಲಿ ಕಿರಿಕಿರಿ, ಹೀಗೆ ನಾನಾ ತರಹದ ತೊಂದರೆಗಳು ಆಗ್ತಾ ಇರುತ್ತೆ. ಈ ರೀತಿ ಯಾರ ಮನೆಯಲ್ಲಾದರೂ ಮಾಟ ಮಂತ್ರದ ಪ್ರಯೋಗವಾಗಿದೆಯಪ್ಪ ಅನ್ನೋವಂತಹವರು ರಾಯರ ಈ ಮೃತ್ತಿಕೆಯನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಇಟ್ಕೊಂಡು 21 ದಿವಸಗಳ ಕಾಲ ನೀವು ಮನೆಯಲ್ಲಿ ಇದನ್ನು ಪೂಜೆ ಮಾಡಬಹುದು. ಯಾವ ರೀತಿ ಮೃತ್ತಿಕೆಯನ್ನು ಒಂದು ಶುದ್ಧವಾದಂತಹ ಬಟ್ಟೆಯಲ್ಲಿ ಹಾಕಿ ಇಟ್ಕೊಂಡು ಒಂದು ಬಿಳಿ ಬಟ್ಟನಲ್ಲಿ ಹಾಕಿ ಕಟ್ಟಿಟ್ಕೊಳ್ಳಿ ಮೃತ್ತಿಕೆಯನ್ನು. ಅದರ ಅಕ್ಕಪಕ್ಕ ಸಣ್ಣದ ತುಪ್ಪದ ದೀಪವನ್ನು 21 ದಿವಸಗಳ ಕಾಲ ಹಚ್ಚುವಂತಹದ್ದನ್ನು ಮಾಡ್ತಾ ಬರುವಂತಹದ್ದು. ಮತ್ತು ಯಾರ ಮನೆಯಲ್ಲಿ ಭೂತ ಪ್ರೇತ ಬಾಧೆಗಳಿರುತ್ತೋ ಅಂತಹವರ ಮನೆಯಲ್ಲಿ ಕೂಡ ನೀವು ಈ ಮೃತ್ತಿಕೆಯನ್ನು ಪೂಜೆ ಮಾಡಿ ಮೃತ್ತಿಕೆಯನ್ನು ಸೇವನೆ ಮಾಡಬಹುದು. ನೋಡಿ, ಗುರುಗಳು ಇದೆಲ್ಲ ಮೃತ್ತಿಕೆಯನ್ನು ಮಂತ್ರಾಲಯದಲ್ಲಿ ಪೂಜೆ ಮಾಡ್ತಾ ಇರುವಂತಹದ್ದು. ಹೇಗಂದ್ರೆ ಹಾಗೆ ಮೃತ್ತಿಕೆ ತಯಾರಾಗೋದಿಲ್ಲ, ಅದಕ್ಕೆ ಬಹಳ ವೃತ್ತಾಂತ ಇದೆ. ಯಾವ ರೀತಿ ಮೃತ್ತಿಕೆಯನ್ನು ಅವರು ಅದಕ್ಕೆ ಶಕ್ತಿಯನ್ನು ತುಂಬ್ತಾರೆ ಅಂತಂದು, ಬೃಂದಾವನ ರಾಯರ ಮೂಲ ಬೃಂದಾವನ ಇದೆಯಲ್ಲ ಮಂತ್ರಾಲಯದಲ್ಲಿ, ಒಂದಷ್ಟು ದಿವಸಗಳ ಕಾಲ ಆ ಬೃಂದಾವನದ ಮೇಲೆ ಈ ಮೃತ್ತಿಕೆಯನ್ನು ಇಟ್ಟಿರ್ತಾರೆ. ರಾಯರ ಫೋಟೋ ಅಥವಾ ವಿಗ್ರಹದಲ್ಲಿ ಏನು ರಾಯರ ಒಂದು ಸಾನ್ನಿಧ್ಯ ಉಂಟಾಗುತ್ತಲ್ಲ, ಅದಕ್ಕೆ 100ರಷ್ಟು ಶಕ್ತಿ ರಾಯರ ಮೃತ್ತಿಕೆಯಲ್ಲಿರುತ್ತೆ.
ಮಾಟ ಮಂತ್ರದ ಪ್ರಯೋಗವಾಗಿದೆ ಅನ್ನುವಂಥವರು, ಭೂತ ಪ್ರೇತ ಬಾಧೆ ಇದೆ ಅನ್ನುವಂಥವರು 21 ದಿವಸಗಳ ಕಾಲ ಇದನ್ನು ಒಂದು ವ್ರತದ ಮಾದರಿ ನೀವು ಆಚರಿಸ್ಕೋಬೇಕು. ಒಂದು ವ್ರತ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಅಷ್ಟು ಒಂದು ನಿಷ್ಠೆಯಿಂದ ಬೆಳಗ್ಗೆನೇ ಎದ್ದು ಈ ಮೃತ್ತಿಕೆಯ ಅಕ್ಕಪಕ್ಕ 2 ತುಪ್ಪದ ದೀಪವನ್ನು ಹಚ್ಚಬಹುದು. ಈ ಮೃತ್ತಿಕೆಯನ್ನು ಹೊಟ್ಟೆಗೂ ಕೂಡ ಸೇವನೆ ಮಾಡಬಹುದು. ಈ ಪ್ರೇತ ಬಾಧೆ ಇದೆ ಅನ್ನುವಂಥವರು ಅಥವಾ ತುಂಬ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನುವಂಥವರು ಆದರೆ ಹೇಗಂದರೆ ಹಾಗೆ ಸೇವನೆ ಮಾಡೋದಲ್ಲ. ಇದನ್ನು ಬೆಳಗ್ಗೆ 8 ಗಂಟೆ ಒಳಗಡೆ ನೀರಿಗೆ ಒಂದು ಚಿಟಿಕೆ ಹಾಕ್ಕೊಂಡು ಸೇವನೆ ಮಾಡಬಹುದು. ಯಾವುದೇ ಕಾರಣಕ್ಕೂ ನೀವು ಮೃತ್ತಿಕೆಯನ್ನು ಸೇವನೆ ಮಾಡಿದ ದಿವಸ ನಾನ್ ವೆಜ್ಜನ್ನು ತಿನ್ನುವಂತಹದ್ದು ಅಂದರೆ ನಿಮ್ಮ ಹೊಟ್ಟೆಗೆ ನಾನ್ ವೆಜ್ ಆಗಲಿ ಅಥವಾ ಈ ಮೊಟ್ಟೆಯನ್ನು ತಿನ್ನುವಂತಹದ್ದಾಗಲಿ ಆ ತರಹದ್ದನ್ನು ಯಾವುದೇ ನೀವು ಮೃತ್ತಿಕೆಯನ್ನು ಎಷ್ಟು ದಿವಸ ಸೇವನೆ ಮಾಡ್ತೀರೋ ಅಷ್ಟು ದಿವಸಗಳ ಕಾಲ ನೀವು ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಬರೋದಿಲ್ಲ. ಸೇವನೆ ಅಂತಲ್ಲ, ನೀವು ಮನೆಯಲ್ಲಿ ಮೃತ್ತಿಕೆಯನ್ನು ಇಟ್ಕೊಂಡಿದ್ರೆ ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅಂತ ಹೇಳ್ತೀರಾ. ಕೆಲವರೇನು ಹೇಳ್ತಾರೆ, ದೇವರ ಮನೆಯಲ್ಲಿ ಇಡಬಹುದು, ನೀವು ಮಾಡಿದ ದಿವಸ ಬಾಗಿಲಾಕಿ ಖಂಡಿತ ಸಲ್ಲೋದಿಲ್ಲ. ಇದು ಮಂತ್ರಾಲಯದಲ್ಲಿ ಕೇಳಿ ನೋಡಿ, ಯಾರಾದರೂ ಅರ್ಚಕರನ್ನು ಹೇಳ್ತಾರೆ ನಿಮಗೆ. ನಾನ್ ವೆಜ್ ತಿನ್ನುವಂತಹವರ ಮನೆಯಲ್ಲಿ ಮೃತ್ತಿಕೆಯನ್ನು ವಿನಾಕಾರಣ ಇಟ್ಕೋಬೇಡಿ. ನೀವು ಅವಶ್ಯಕತೆ ಇಲ್ಲದಿದ್ದರೆ ರಾಯರ ಮೃತ್ತಿಕೆಯನ್ನು ಮನೆಗೆ ತೆಗೆದುಕೊಂಡು ಬರೋವಂತಹದ್ದೇ ಅಲ್ಲ. ಏನಾದರೂ ಅನಾರೋಗ್ಯ ಇತ್ತಾ, ನೀವು ಸೇವನೆ ಮಾಡಬೇಕಾ, ಮನೆಯಲ್ಲಿ ತುಂಬ ಕಷ್ಟ ಇದೆಯಾ, ಏನಾದರೂ ಮೃತ್ತಿಕೆಯನ್ನು ಬಳಸ್ಕೊಂಡು ವ್ರತ ಮಾಡ್ತೀರಾ ಅಂದರೆ ಪ್ರತಿನಿತ್ಯ ಎದ್ದು ಅದಕ್ಕೆ ಪೂಜೆ ಸಲ್ಲಿಸ್ತೀರಾ, ಹಾಗಿದ್ದರೆ ಮಾತ್ರ ಯಾರೇ ಕೊಟ್ಟರು ಮೃತ್ತಿಕೆಯನ್ನು ತೆಗೆದುಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಅವಶ್ಯಕತೆ ಇಲ್ಲ ಅಂದಮೇಲೆ ಯಾಕೆ ಇಟ್ಕೋತೀರಾ? ಅದನ್ನು ಸುಮ್ಮನೆ ನೀವು ಎಲ್ಲಂದರಲ್ಲಿ ಮೂಲೆಯಲ್ಲಿಡುವಂತಹ ವಸ್ತು ಅಲ್ಲ. ಅಥವಾ ಇಟ್ಕೊಂಡು ನಮಗೇನಾದರೂ ಕಷ್ಟ ಬಂದಾಗ ಬಳಸ್ಕೋತೀವಿ ಇದನ್ನು ಅನ್ನುವಂತಹದ್ದಾದರೆ ನೀವು ಮಂತ್ರಾಲಯದಿಂದ ಇದನ್ನು ತೆಗೆದುಕೊಂಡು ಬಂದು 48 ದಿವಸಗಳ ಕಾಲ ಮಾತ್ರ ಮೃತ್ತಿಕೆಯಲ್ಲಿ ಸಂಪೂರ್ಣ ಶಕ್ತಿ ಇರುತ್ತೆ. ಅದು ತುಂಬ ಹಳೇದಾದ ಮೇಲೆ ನೀವು ಅದನ್ನು ಇಟ್ಕೊಂಡು ಬಳಸಿದ್ರೂ ಒಂದೇ, ಬಿಟ್ಟರು ಒಂದೇ. ಆಮೇಲೆ ಮೃತ್ತಿಕೆ ಏನಾದರೂ ದೇವರ ಮನೆಯಲ್ಲಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಆದಂತಹ ಹೆಣ್ಮಕ್ಳ ನೆರಳು ಕೂಡ ಆ ಮೃತ್ತಿಕೆಯ ಮೇಲೆ ಬಿಡಬಾರ್ದು. 5 ದಿವಸಗಳದ್ದು ನೀರೇನಿದೆ ನೀವು ತಲೆ ಮೇಲೆ ಹಾಕ್ಕೊಂಡಾದ್ಮೇಲೆ ರಾಯರ ಮೃತ್ತಿಕೆಯನ್ನು ಮುಟ್ಟುವಂತಹದ್ದಾಗಲಿ ಬಳಸುವಂತಹದ್ದಾಗಲಿ ಮಾಡಬೇಕು. ಇನ್ನು ಅನಾರೋಗ್ಯ ಏನಾದರೂ ತುಂಬ ಕಾಯಿಲೆ ಇದೆ ಅಥವಾ ಚರ್ಮವ್ಯಾಧಿ ಇದೆ, ತುಂಬ ಹಾಸ್ಪಿಟಲ್ಸ್ಗಳಿಗೆ ತೋರಿಸ್ತಾ ಇದ್ದೀವಿ, ಇಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ, ಈ ತರಹದ್ದವರು ಕೂಡ ರಾಯರ ಮೃತ್ತಿಕೆಯನ್ನು ನೀವು ಬಳಕೆ ಮಾಡ್ಕೋಬಹುದು. ನಾನು ಹೇಳಿದ್ನಲ್ಲ, ಈ ಮೃತ್ತಿಕೆ ಸೇವನೆ ಮಾಡೋದಕ್ಕಿಂತ ಮುಂಚೆ ರಾಯರಿಗೆ ಅಂದರೆ ಫೋಟೋಗೆ ಸ್ವಲ್ಪ ಒಂಚೂರು ತುಳಸಿ ಹೂ ಇಟ್ಟು ರಾಯರ ಮುಂದೆ 2 ದೀಪ ಹಚ್ಚಿದ್ದಾದಮೇಲೆ ಈ ಮೃತ್ತಿಕೆಯನ್ನು ನೀವು ಒಂದು ಶುಭ್ರವಾಗಿ ಒಂದು ವಸ್ತ್ರ ಹಾಕಿ ಅದರ ಮೇಲೆ ಮೃತ್ತಿಕೆಯನ್ನು ಇಟ್ಕೊಂಡು ಅದರ ಅಕ್ಕಪಕ್ಕ ಸಣ್ಣದೆರಡು ತುಪ್ಪದ ದೀಪವನ್ನು ಹಚ್ಚಬೇಕು. ಹಚ್ಚಿ ಅನಾರೋಗ್ಯ ಇರೋರು ಕೂಡ ಮೊದಲನೇ ದಿವಸನೇ ಸಂಕಲ್ಪ ಮಾಡ್ಕೊಳ್ಳಿ, ಏನು ತೊಂದರೆ ಇದೆ ನಿಮಗೆ, ಏನು ತೊಂದರೆ ನಿವಾರಣೆ ಆಗಬೇಕು ರಾಯರಿಂದ ಅಂತ ಹೇಳಿ ಪ್ರತಿನಿತ್ಯ ರಾಯರ ಮುಂದೆನೂ ದೀಪ ಹಚ್ಚಬೇಕು, ಮೃತ್ತಿಕೆ ಅಕ್ಕಪಕ್ಕನೂ ದೀಪ ಹಚ್ಚಬೇಕು. ಹಚ್ಚಿದ್ದಾದಮೇಲೆ ರಾಯರೆದುರಿಗೆ ಕೂತು ಒಂದು ಚಿಟಿಕೆ ಮೃತ್ತಿಕೆಯನ್ನು ನೀರಿನಲ್ಲಿ ಹಾಕ್ಕೊಂಡು ಅನಾರೋಗ್ಯ ಇರುವಂತಹವರು ಸೇವನೆ ಮಾಡ್ತಾ ಬರುವಂತಹದ್ದನ್ನು ಮಾಡಿ. ಇತ್ತೀಚೆಗೆ ರಾಯರ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಹಂಚುವಂತಹವರು ಕೂಡ ಬಹಳ ತಪ್ಪು ಅಂತ ಹೇಳೋದಿಲ್ಲ. ಆದರೆ ರಾಯರ ಮೃತ್ತಿಕೆಯನ್ನು ನೀವು ಬೇರೆಯವ್ರ ಹತ್ರ ಇಸ್ಕೊಳ್ಳೋದಕ್ಕಿಂತ ನೀವೇ ಮಂತ್ರಾಲಯಕ್ಕೆ ಹೋಗಬೇಕು. ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟ ಏನಿದೆ ಅದನ್ನು ರಾಯರ ಬಳಿ ಹೇಳಿಕೊಂಡು ಮೃತ್ತಿಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಸಿಗುತ್ತೆ. ಮಂತ್ರಾಲಯದಲ್ಲಿ ರಾಯರ ಬೃಂದಾವನದಿಂದ ಒಂದಷ್ಟು ದೂರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ, ಅಲ್ಲಿಯ ಮೂಲ ಅರ್ಚಕರನ್ನು ಕೇಳಿದ್ರೆ ನಿಮಗೆ ಮೃತ್ತಿಕೆಯನ್ನು ಅವರು ಕೊಡ್ತಾರೆ. ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದಾದಮೇಲೆ ನೀವು ಮತ್ತೆ ರಾಯರ ಸನ್ನಿಧಾನ ಏನಿರುತ್ತೆ ಆ ಪ್ರಾಂಗಣದಲ್ಲಿ ಮೊದಲು ರಾಯರ ಎದುರುಗಡೆ ನಿಂತು ಆ ಮೃತ್ತಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ರಾಯರ ಹತ್ರ. ಅಂದರೆ ಏನು ಅನಾರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಯಾರಾದರೂ ವಾಮಾಚಾರ ಮಾಡಿಸಿ ಮನೆಯಲ್ಲಿ ತೊಂದರೆ ಆಗ್ತಾ ಇದೆಯಾ, ಯಾವ ಕಾರಣಕ್ಕೋಸ್ಕರ ರಾಯರ ಮೃತ್ತಿಕೆಯನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು 3 ಸುತ್ತು ರಾಯರ ಪ್ರಾಂಗಣದಲ್ಲಿ ಅಂದರೆ ಬೃಂದಾವನದ ಸುತ್ತ ಹೊರಗಡೆ 3 ಸುತ್ತು ಪ್ರದಕ್ಷಿಣೆಯನ್ನು ರಾಯರಿಗೆ ಹಾಕ್ಕೊಂಡು ಬಂದು ಭಕ್ತಿಯಿಂದ ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಒಂದು 21 ದಿವಸಗಳ ಕಾಲ ಪೂಜೆ ಮಾಡಿ ಸೇವನೆ ಮಾಡಿ. ಅದನ್ನು ಬಿಟ್ಟು ಅನಾವಶ್ಯಕವಾಗಿ ರಾಯರ ಪ್ರಸಾದ ಅಂತ ಹೇಳಿ ಮನೆಗೆ ತರುವಂತಹದ್ದು ಅನಾವಶ್ಯಕವಾಗಿ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಗೆ ನಾನಾ ತರಹದ
ತೊಂದರೆಗಳು ಎದುರಾಗುತ್ತೆ. ರಾಯರ ಮೃತ್ತಿಕೆ ಅಂತಂದರೆ ಕಷ್ಟ ಕಾರ್ಪಣ್ಯಗಳಿಗೆ ಬೆಂಕಿ ಇದ್ದ ಹಾಗೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ನಿರ್ವಹಣೆ ಮಾಡಬೇಕು. ತಿಳಿದಲೆ ಬಂದು ಇಟ್ಕೊಂಡು ಹೇಗಂದರೆ ಹಾಗೆ ನಾವು ಮನೆಯಲ್ಲೇ ಅದನ್ನು ಬಳಸಿದ್ವಿ ಅಂತಂದರೆ ಇಲ್ಲದೇ ಇರುವಂತಹ ಕಷ್ಟಗಳನ್ನು ನೀವೇ ನಿಮ್ಮ ಮನೆಗೆ ಆಹ್ವಾನಿಸಿದ ಹಾಗೆ. ರಾಯರ ಮೃತ್ತಿಕೆ ಏನಾದರೂ ಮನೆಯಲ್ಲಿ ಈಗ ಆಲ್ರೆಡಿ ಇಟ್ಕೊಂಡಿದ್ರೆ ಅದನ್ನು ಅಂದರೆ ನಿಮಗೆ ತುಂಬ ದಿವಸ ಆಗೋಗಿದೆ, ಯಾರೋ ಕೊಟ್ಟಿದ್ದಾರಪ್ಪ ಅಂತನ್ನೋರು ಅದನ್ನು ಒಂದು ನೀರಿನಲ್ಲಿ ಕಲಿಸ್ಬಿಟ್ಟು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕಿಬಿಡಿ. ತುಂಬ ಹಳೇದೇನಾದರೂ ಆಗಿದೆ, ನಾವು ಬಳಸ್ತಿಲ್ಲ, ಸುಮ್ಮನೆ ಇದೆ ದೇವ್ರ ಮನೆಯಲ್ಲಿ ಅನ್ನುವಂತಹವರು ಆ ರೀತಿ ಮಾಡಿ. ಇದು ರಾಯರ ಮೃತ್ತಿಕೆಗೆ ಸಂಬಂಧಪಟ್ಟಂತೆ ವಿಚಾರ. ಮುಂದಿನ ವಿಡಿಯೋ ಒಟ್ಟಿಗೆ ಬರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.